ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡಲ್ಲಿ ಅಶ್ವಿನಿ ಗೌಡ, ಸ್ಪಂದನ, ಗಿಲ್ಲಿ, ಧ್ರುವಂತ್, ರಜತ್, ರಾಶಿಕಾ, ರಕ್ಷಿತಾ ಇಷ್ಟು ಜನ ನಾಮಿನೇಟ್ ಆಗ್ತಾರೆ. ಆ್ಯಂಡ್ ಅವರ ಅಭಿಮಾನಿಗಳು ಇವತ್ತು ಹೋಗಿ ವೋಟ್ ಮಾಡೋಣ ಅಂತ ಹೋದರೆ ಅಲ್ಲಿ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ಸೊ ತುಂಬ ಜನ ಕಮೆಂಟ್ ಸೆಕ್ಷನ್ ಕೂಡ ಕೇಳ್ತಾ ಇದ್ರಿ ಯಾಕೆ ಓಪನ್ ಆಗಿಲ್ಲ ಅಂತ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನು ಅಂದ್ಕೊಂಡೆ ಅಂದರೆ ಹೋದ ವಾರ ಇದೇ ಕತೆ ಆಗಿತ್ತು, ಓಪನ್ ಆಗಿರಲಿಲ್ಲ. ಮತ್ತು ಪ್ರೀವಿಯಸ್ ವಾರದ ಏನಿತ್ತು ಹಂಗೆ ಇತ್ತು. ಅದಾದಮೇಲೆ 9 ವೋಟ್ ಮಾತ್ರ ಬರೋಂಗಿತ್ತು. ಸುಮಾರು ಜನ ನೇಮ್ಗಳು ಕೂಡ ಮಿಸ್ ಆಗಿತ್ತು. ರಾಶಿಕಾ ಅವ್ರ ನೇಮ್ ಕೂಡ ಮಿಸ್ ಆಗಿತ್ತು. ಸೊ ಇದೆಲ್ಲ ಒಂಥರ ಗ್ಲಿಚ್ ಆಗಿತ್ತಲ್ವ, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಲ್ವ. ಸೊ ಹಾಗಾಗಿ ಅದೇ ರೀತಿ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಷ್ಟೊತ್ತಾರು ಕ್ಲಿಯರ್ ಆಗಿಲ್ಲ ಇದು. ಸೊ ಅಂದರೆ ಹೋಗಿಲ್ಲ ಅಂದರೆ ಮೇ ಬಿ ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಅಂತ ಅನಿಸುತ್ತೆ. ನೋ ಎಲಿಮಿನೇಷನ್ ವೀಕ್ ಆಗುವಂಥ ಚಾನ್ಸ್ಗಳು ಕೂಡ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಸುದೀಪಣ್ಣ ಹೇಳಿದಂಥ ಟ್ವಿಸ್ಟ್. ಆ್ಯಂಡ್ ಅವರು ಅವಾಗ ಗೆಸ್ಟ್ಗಳ ಬಂದಿರಲ್ಲ, ಅವ್ರು ಹೋದ್ಮೇಲೆ ಇಬ್ಬರು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಸುದೀಪಣ್ಣ ಟ್ವಿಸ್ಟ್ ಇದೆ ಅಂತ ಹೇಳ್ತಾರೆ. ಆ ಟ್ವಿಸ್ಟ್ ಏನು ಅಂತ ನಮ್ಗೆ ಇಲ್ಲಿವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಎಲ್ಲರೂ ಕೂಡ ಹೇಳ್ತಿರೋದು ಏನಂದರೆ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಏನು ಕಂಟಿನ್ಯೂ ಆಗ್ತಿದ್ದಾರೆ, ಗೆಸ್ಟ್ ಆಗಿ ಬಂದವರು ರಜತ್ ಮತ್ತು ಚೈತ್ರ ಇವರಿಬ್ಬರು ಕೂಡ ಗೆಸ್ಟ್ ಆಗಿರೋದಿಲ್ಲ, ಹೋಗ್ತಾರೆ ಅನ್ನೋದೇ ಅಪ್ಡೇಟ್ ಇರುವಂಥದ್ದು. ಆ ಥರ ಮಾತಾಡ್ತಿದ್ದಾರೆ. ಬಟ್ ಅದು ಸತ್ಯ ಆಗೋ ರೀತಿ ಕಾಣಿಸ್ತಿಲ್ಲ. ಹೋದ ವಾರನೇ ಗುರುವಾರ ಹೋಗ್ತಾರೆ ಅಂತ ಹೇಳಿದ್ರು, ಬಟ್ ಹೋಗಿಲ್ಲ, ಅವ್ರು ಕಂಟಿನ್ಯೂ ಆಗ್ತಿದ್ದಾರೆ. ಬಟ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರ ಬಗ್ಗೆ ಅಪ್ಡೇಟ್ ಕೊಟ್ಟರಲ್ಲ, ಅವ್ರು ಹೇಳಿದ್ದಂಥದ್ದು ಅವ್ರು ಕಂಟೆಸ್ಟೆಂಟಾಗಿ ಕಂಟಿನ್ಯೂ ಆಗ್ತಾರೆ ಬ್ರೋ ಅಂತಲೇ ಹೇಳಿದ್ದಂಥದ್ದು. ಅದ್ರೂ ಕೂಡ ರಜತ್ ಅವ್ರನ್ನ. ಸೊ ಈ ರೀತಿ ನೋಡಿದಾಗ ಪಕ್ಕ ಇಲ್ಲಿ ಅವ್ರು ಕಂಟಿನ್ಯೂ ಆಗ್ತಾರೆ ಅನ್ನೋದೇ ನನ್ನ ಅನಿಸಿಕೆ ಕೂಡ. ಈ ಟ್ವಿಸ್ಟ್ ಅನ್ನೋಂಥದ್ದು ಏನೋ ಬೇರೆ ವಿಷಯಕ್ಕೆ ಇರ್ಬೋದು. ಜೊತೆಗೆ ಅವರು ಒಂದು ಮಾತು ಹೇಳಿದ್ದೀನಪ್ಪ ಅಂದರೆ ಇವ್ರು ಬಂದ ಮೇಲೆ 1 ವಾರ ಇಲ್ಲ 2 ವಾರದಲ್ಲಿ ನೋ ಎಲಿಮಿನೇಷನ್ ವೀಕ್ ಆಗುತ್ತೆ ಬ್ರೋ ಅಂತ ಕೂಡ ಹೇಳಿದರು. ಸೊ ಅದು ಇದೇ ವಾರ ಅಂತ ಅನಿಸುತ್ತೆ. ಬಟ್ ಇಲ್ಲೂ ಕೂಡ ನನಗೆ ಒಂದು ಡೌಟ್ ಬರ್ತಿರೋದು ಏನಪ್ಪ ಅಂದರೆ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಇವಾಗ ಅಂದರೆ ಯಾವ ವಾರ ಒಂದು ನೋ ಎಲಿಮಿನೇಷನ್ ವೀಕ್ ಆಗುತ್ತೆ ಆ ವಾರ ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಇರುತ್ತೆ ಅಂದ್ಬಿಟ್ಟು ಆಲ್ರೆಡಿ ಡಿಸ್ಕ್ಲೇಮರ್ ಹಾಕಿರ್ತಾರೆ. ಸೊ ಆ ರೀತಿ ಹಾಕಿಲ್ಲ ಅಂದಾಗ ನನ್ನ ಎಪಿಸೋಡ್ ನಾನು ನೋಡ್ದಂಗೆ ಹಂಗೆ ಹಾಕಿರೋದು ಕಾಣಿಸಿಲ್ಲ, ಓಕೆನಾ. ಸೊ ಹಂಗಿರಬೇಕಾದ್ರೆ ಮೇ ಬಿ ಈ ವಾರ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅನಿಸುತ್ತೆ. ನೋ ಎಲಿಮಿನೇಷನ್ ವೀಕ್ ಆಗಿದ್ದರೆ ಪಕ್ಕ ಅಲ್ಲಿ ಆಗ್ತಾಯಿದ್ರು ಅಂತ ಕೂಡ ಅನಿಸುತ್ತೆ. ಅದು ಹಾಕಿಲ್ಲ ಅಂದರೆ ಏನೋ ಬೇರೆ ಕತೆ ಕೂಡ ಇರ್ಬೋದು, ಏನೋ ಟ್ವಿಸ್ಟ್ ಇರ್ಬೋದು ಅಂತ ಕೂಡ ಅನಿಸುತ್ತೆ, ಓಕೆನಾ. ಅದನ್ನು ಬಿಟ್ಟು ಇನ್ನೊಂದು ಏನಾಗ್ಬೋದು ಅಂದರೆ ಮೇ ಬಿ ನೋ ಎಲಿಮಿನೇಷನ್ ವೀಕ್ ಆಗಲಿ ಅಂದರೆ ಒಂದು ಸೀಕ್ರೆಟ್ ರೂಮ್ ಅನ್ನೋದಾಗ್ಬೋದು ಈ ವಾರ. ಆದರೆ ಅದು ಇವಾಗ ಮಾಡ್ತಾರ ಡೌಟ್ ಇದೆ. ಬಟ್ ಏನಾದ್ರು ಮಾಡಿಬಿಟ್ಟು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ತೊಗೊಂಡೋಗ್ಬಿಟ್ಟು ಹಾಕಿದ್ರೆ ಸೀಕ್ರೆಟ್ ರೂಮ್ಗೆ ಫನ್ ಆಗಿರುತ್ತೆ. ಬಿಕಾಸ್ ಸೀಸನ್ 6 ಯಾವಾಗಲೂ ಇವರಿದೆಲ್ಲ ಒಳ್ಳೆ ಹುಡುಗ ಪ್ರಥಮ್, ಸೊ ಅವರಿದ್ದಾಗ ಆ ಥರ ಮಾಡಿದ್ದು. ಅದಾದಮೇಲೆ ಯಾವಾಗಲೂ ಕೂಡ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಬಂದೇ ಇಲ್ಲ. ಬಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಅನಿಸುತ್ತೆ. ಅದನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಅದಾಗಲಿಲ್ಲ ಅಂದರೆ ನೋ ಎಲಿಮಿನೇಷನ್ ವೀಕ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಆ ಪ್ರ್ಯಾಂಕ್ ಎಲಿಮಿನೇಷನ್ ಯಾರು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ಇದೆಲ್ಲ ಕೂಡ ಆಗಲಿಲ್ಲ ಅಂದರೂ ಕೂಡ ಇವಾಗ ಅದೇ ಒಂದು ಟ್ವಿಸ್ಟ್ ಅಂತ ಹೇಳ್ತಾರಲ್ಲ ಸುದೀಪಣ್ಣ, ಆ ಟ್ವಿಸ್ಟ್ ಏನಾರ ಇರುತ್ತೆ ಕಾದು ನೋಡಬೇಕು. ಅದರಲ್ಲೂ ಕೂಡ ಇವಾಗ ಏನು ಅಪ್ಡೇಟ್ ಬರ್ತಾಯಿತ್ತು, ತುಂಬ ಜನ ಹೇಳ್ತಾಯಿದ್ರು ವೈಟ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಬಂದಿರೋರು ಆಚೆ ಹೋಗ್ತಾರೆ ಅಂತ. ಆ ರೀತಿ ಏನಾದ್ರು ಮಾಡ್ತಾರಾ, ಆಗುತ್ತಾ, ಏನು ಕತೆ ಕಾದು ನೋಡಬೇಕಾಗುತ್ತೆ. ಒಟ್ನಲ್ಲಿ ತುಂಬ ಪ್ರಶ್ನೆಗಳು ಹುಟ್ಟಿದೆ, ಬಟ್ ಯಾವುದಕ್ಕೂ ಕೂಡ ಕ್ಲಾರಿಟಿ ಅನ್ನೋದಿಲ್ಲ. ಏನಾಗ್ಬೋದು ಅನ್ನೋದನ್ನ ನಿಮಗೆ ಹೇಳಿದ್ದೀನಿ. ಇಷ್ಟೆಲ್ಲ ಇದೆ, ಏನು ಬೇಕೋ ಆಗ್ಬೋದು ಇದರಲ್ಲಿ. ವೆಯ್ಟ್ ಮಾಡಿ ನೋಡೋಣ. ನನ್ನ ಪ್ರಕಾರ ನೋ ಎಲಿಮಿನೇಷನ್ ವೀಕ್ ಆಗಬಹುದು ಅಂತ ಅನಿಸುತ್ತೆ. ಬಟ್ ಅದನ್ನು ನೋಡಿದಾಗ ಅದು ಇಲ್ವೇನೋ ಅಂತ ಅನಿಸುತ್ತೆ. ಯಾರೋ ಒಬ್ಬರು ಹೋಗುವಂಥ ಚಾನ್ಸ್ಗಳಿರುತ್ತೆ. ಬಟ್ ಅದು ಬೇರೆ ಥರ ನಡೀಬೋದು ಅಂತ ಅನಿಸುತ್ತೆ. ಜೊತೆಗೆ ಇನ್ನೊಂದು ವಿಷಯ ಹೆಂಗೆ ಗೊತ್ತಾ, ಇಲ್ಲಿ ಈ ವಾರ ನಾಮಿನೇಷನ್ ಅಂತ ಏನಿದೆ ಆ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಬಿಗ್ ಬಾಸ್ ಮೇಲೆ ಬಿಗ್ ಬಾಸೇ ಇಲ್ಲ. ಸೊ ಬಿಗ್ ಬಾಸ್ ಇಲ್ಲದೇ ಇರೋ ಒಂದು ಕಾರಣದಿಂದ ನಾಮಿನೇಷನ್ ಅಂತ ಬಂದಾಗ ಚರ್ಚೆ ಮಾಡಿ ಒಂದು ನಾಮಿನೇಟ್ ಮಾಡಿರ್ತಾರೆ. ಸೊ ಯಾರ್ದೋ ಒಬ್ಬರು ಮಾತುಗಳನ್ನ ಕೇಳಿ ಅವ್ರದ್ದು ಒಂದು ಇನ್ಫ್ಲೂಯೆನ್ಸ್ ಆಗಿ ಒಂದು ನಾಮಿನೇಟ್ ಮಾಡೋದ್ರಿಂದ ಇದು ಫೇರ್ ಅಂತ ಕೂಡ ಅನ್ಸ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಕೂಡ ನಾಮಿನೇಷನ್ನ ಇಲ್ಲ ಅಂತ ಕೂಡ ಹೇಳಿರಬಹುದು ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಜೊತೆಗೆ ಇವಾಗ ಇನ್ನೊಂದು ಕತೆಗಳು ಬರುತ್ತೆ, ನನಗೆ ಗೊತ್ತಿದೆ, ಆಲ್ರೆಡಿ ಕಮೆಂಟ್ ಸೆಕ್ಷನ್ ಬರ್ತಾ ಇದೆ. ಇವಾಗ ನೀವು ಅಬ್ಸರ್ವ್ ಮಾಡಿ, ಅಶ್ವಿನಿ ಗೌಡ, ಸ್ಪಂದನ, ಗಿಲ್ಲಿ, ಧ್ರುವಂತ್, ರಜತ್, ರಕ್ಷಿತಾ, ರಾಶಿಕಾ ಈಗ ಇಷ್ಟು ಜನರಲ್ಲಿ ಯಾರು ಹೋಗ್ತಾರೆ ಅಂದರೆ ಒಂದು ಧ್ರುವಂತ್ ಹೋಗಬೇಕು, ಇಲ್ಲ ಸ್ಪಂದನ ಹೋಗಬೇಕು. ಸೊ ಇವಾಗ ಸ್ಪಂದನ ಸೇವ್ ಮಾಡೋಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಅಂತ ಕೂಡ ಬರ್ಬೋದು. ಬಟ್ ಆ ಥರ ಎಲ್ಲ ಸೀನ್ ಇಲ್ಲ. ಯಾರನ್ನೂ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೂ ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಮಾಡಲ್ಲ. ನಂಗೆ ಆ್ಯಕ್ಚುಲಿ 2 ವಾರದಿಂದನೇ ಒಂದು ಸಲ ಹೇಳಿದ್ರು ಒಟ್ಟಿನಲ್ಲಿ. ಅದು ಇದೇ ವಾರ ಆಗುತ್ತೆ ಏನು ಕತೆ ಗೊತ್ತಿಲ್ಲ. ಟ್ವಿಸ್ಟ್ ಅಂತ ಬೇರೆ ಹೇಳಿದಾರಲ್ಲ, ಅದೇನಾಗುತ್ತೆ ಅಂತ ಕಾದು ನೋಡೋಣ. ಬಟ್ ಇದು ಟೆಕ್ನಿಕಲ್ ಪ್ರಾಬ್ಲಮ್ ತಿರ್ಗಿ ಓಪನ್ ಆಗುತ್ತೆ, ಏನು ಕತೆ ಎಲ್ಲ ಕೂಡ ವೇಟ್ ಮಾಡಿ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ತಲೆಗೆ ಒಂದು ಸ್ವಲ್ಪ ಹುಳ ಬಿಟ್ಟಂಗೆ ಆಗಿದೆ. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.